ದೇವರ ವಾಕ್ಯವನ್ನು ಆಲಿಸಿ ಮತ್ತು ಇತರರಿಗೆ ಶೇರ್ ಮಾಡಿ. ರೋಮನರಿಗೆ 1ನೇ ಅಧ್ಯಾಯ 16ನೇ ವಾಕ್ಯ. ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ದೇವರು ಮಾನವನನ್ನು ಹೇಗೆ ತಮ್ಮನ್ನೇ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಈ ವಾಕ್ಯದ ಪ್ರಕಾರ ನಾವು ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಆನ್ಲೈನ್ ಮುಖಾಂತರ, ಈ ಮೀಡಿಯಾ ಮುಖಾಂತರ ನಾವು ಸಾರಲಿಕ್ಕೆ ನಾಚಿಕೆ ಬರಬಾರದು. ದೇವರು ನಮ್ಮನ್ನು ಸತ್ಸಂಬಂಧದಲ್ಲಿ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ನಾವು ದೇವರ ಶುಭ ಸಂದೇಶ ಪ್ರತಿಯೊಂದು ಜಗತ್ತಿನ ಮೂಲೆಗೂ ನಾವು ದೇವರ ವಾಕ್ಯವನ್ನು ಸಾರುವಂತರಾಗಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ಸಾರುವಂತರಾಗಬೇಕು. ದೇವರ ಶಕ್ತಿಯನ್ನು ನಾವು ಪಡೆಯಬೇಕು ಪ್ರಿಯರೇ. ಸ್ವರ್ಗ ಸ್ಥಾನಕ್ಕೆ ಹೋಲಿಕೆ ನಾವು ದುಡಿಯಬೇಕು ಪ್ರಿಯರೇ. ನಾವು ಯಾವುದೇ ಒಂದು ಆನ್ಲೈನಲ್ಲಿ ಲೈಕು ಶೇರ್ ಮಾಡ್ತೀವಿ, ಯಾವುದೋ ಬೇಡಾಗಿರೋ ವಿಚಾರಗಳನ್ನ. ದೇವರ ವಾಕ್ಯ ಶಕ್ತಿ, ದೇವರ ನಾಮದಲ್ಲಿ ಶಕ್ತಿ ಇದೆ, ದೇವರ ನಾಮದಲ್ಲಿ ಸೌಖ್ಯ ಇದೆ. ಆ ಥರ ಇರುವಾಗ ನಾವು ದೇವರ ವಾಕ್ಯವನ್ನು ಸಾರಬೇಕು ಪ್ರಿಯರೇ. ನಾನು ಮೊದಲಿಗೆ ದೇವರ ಹತ್ರ ಇದ್ದೆ, ಈಗ ದೇವರ ವಾಕ್ಯವನ್ನು ಸಾರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಇದು ಪ್ರಯತ್ನ ನಂದು, ಇನ್ನು ಹೋಗುತ್ತೇನೆ, ಪ್ರಯತ್ನ ಮುಂದೆ ಹೋಗುತ್ತೆ. ದೇವರ ನಾಮದಲ್ಲಿ ನಡೀತಾ ಇದ್ದೀನಿ. ನಾವು ದೇವನಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ, ಕೇಳಿದನ್ನು ಕೊಡ್ತಾ ಇದ್ದಾರೆ ನಾವು ದೇವನಿಗೆ. ಪ್ರಿಯರೇ, ನೀವು ಪ್ರಯತ್ನ ಪಡಿ, ಶುಭ ಸಂದೇಶ ಸಾರಿ. ಎಲ್ಲರಿಗೂ ನಿಮ್ಮ ದೇವರ ವಾಕ್ಯವನ್ನು ನೀವು ನಿಮ್ಮ ಮುಖಾಂತರ ತಲುಪಲಿ ಅಂತ ನಿಮಗೆ ನಾನು ಯೇಸುವಿನ ಮುಖಾಂತರ ಹೇಳಿಕೊಳ್ತೀನಿ. ಹಾಲೆಲೂಯಾ.